ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರ ಮಹಾಕೃಪೆಯಿಂದ ಮತ್ತೊಂದಾವರ್ತಿ ದೇವರ ವಾಕ್ಯದ ಧ್ಯಾನವನ್ನು ಮಾಡುವಂಥ ಈ ಭಾಗ್ಯವನ್ನು ದಯಪಾಲಿಸಿಕೊಟ್ಟಂಥ ತಂದೆ ದೇವರಿಗೆ ಅನಂತ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೂ ಈ ಸುಸಂದರ್ಭವನ್ನು ಒದಗಿಸಿಕೊಟ್ಟಂಥ ಬಿಗ್ ಜೆ ಮಾಧ್ಯಮದ ನಿರ್ದೇಶಕರು, ಬಿಗ್ ಜೆಯ ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಈ ಪಾವನ ದಿನದಲ್ಲಿ ಈ ದಿನಕ್ಕೆ ಇರುವಂಥ ಮುಖ್ಯ ಪ್ರಸ್ತಾಪ ಯೇಸುವಿನ ಬಟ್ಟೆಗಾಗಿ ಚೀಟು ಹಾಕಿದ್ದು. ಯೇಸುವಿನ ಬಟ್ಟೆಗಾಗಿ ಚೀಟು ಹಾಕಿದ್ದು. ಅದಕ್ಕೆ ಆಧಾರ ವಚನ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 23-24. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲ್ಹೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು. ಆತನ ಒಳಂಗಿಯನ್ನು ಸಹ ತಕ್ಕೊಂಡರು. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಮೇಲಿನಿಂದ ಅಖಂಡವಾಗಿ ಹಣೆದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಹರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು ಎಂಬುವಂಥದ್ದು. ಪ್ರಾರ್ಥನೆ ಮಾಡೋಣ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲೂ ನಮ್ಮ ಸಂಗಡ ಇರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಭಾಗ್ಯಕರವಾದ ಸಮಯವನ್ನು ನೀನು ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿಕೊಟ್ಟಿದ್ದಿ. ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಉಳಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈಗಲೂ ನಮ್ಮ ಮಧ್ಯಕ್ಕೆ ಬಾ ಸ್ವಾಮಿ. ವಾಕ್ಯವನ್ನು ಕೇಳುವಂಥ ಹೇಳುವಂಥ ನಮ್ಮನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ನಿನ್ನ ಪವಿತ್ರಾತ್ಮನ ಬಲ ಶಕ್ತಿಯಿಂದ ತುಂಬಿಸು. ನಿನ್ನ ಮಕ್ಕಳಾಗಿ ನಿನಗೆ ಯೋಗ್ಯರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವಂಥ ಕೃಪೆಯನ್ನು ದಯಪಾಲಿಸಿಕೊಡು ಕರ್ತನೆ. ನನ್ನ ಶರಣನೆ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸುವಳಾಗಿದ್ದೇನೆ. ಕ್ರೂಜೆ ಎಂದರೆ ಅದು ಬಹಳ ವೇದನೆ, ಸಂಕಟ ಮತ್ತು ಅದು ಭಯಂಕರವಾದ ನೋವನ್ನು ತರುವಂಥ ಒಂದು ಗುರುತಾಗಿದೆ. ಎಷ್ಟೋ ಜನರು ಈ ಲೋಕದಲ್ಲಿ ನೋವು ಇಲ್ಲದೆ ಹೇಗೆ ತಮ್ಮ ಜೀವಿತವನ್ನು ಅಂತ್ಯ ಮಾಡಿಕೊಳ್ಳುವುದು ಎಂಬುದಾಗಿ ಎಣಿಸುತ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾದರೂ ಈ ಎಲ್ಲ ನೋವುಗಳನ್ನು, ಎಲ್ಲ ಸಂಕಟವನ್ನು, ಎಲ್ಲ ವೇದನೆಯನ್ನು ಆತನು ನಮಗಾಗಿ ಅನುಭವಿಸಿದನು. ಸಾಮಾನ್ಯವಾಗಿ ರೋಮನ್ನರು ಒಬ್ಬ ವ್ಯಕ್ತಿಯನ್ನು ಶಿಲುಬೆಗೆ ಹಾಕುವಾಗ ಆತನ ಬಟ್ಟೆಯನ್ನೆಲ್ಲ ತೆಗೆದು ಆತನನ್ನು ಬೆತ್ತಲೆಯನ್ನಾಗಿ ಮಾಡಿ ಆತನನ್ನು ಶಿಲುಬೆಗೆ ಹಾಕುತ್ತಾರೆ. ಇದೊಂದು ಬಹಳ ದುಃಖವಾದ, ಬೇಸರವಾದಂಥ ಒಂದು ಸಂಗತಿ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದೆಲ್ಲವನ್ನು ಸಹ ತನ್ನ ಆತ್ಮದಲ್ಲಿ ಸಹಿಸಿಕೊಂಡನು. ಯಾಕಂದರೆ ದೇವರ ವಾಕ್ಯ ಹೇಳಿದ ಹಾಗೆ ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಈ ಸಂಗತಿಗಳು ಯೇಸುವನ್ನು ಹಿಂದಿನ ರಾತ್ರಿಯಲ್ಲಿ ಬಹಳ ದುಃಖಕ್ಕೆ ಒಳಮಾಡಿತ್ತು. ಗೆತ್ಸೇಮನೆ ತೋಟದಲ್ಲಿ ಆತನ ಆತ್ಮವು ಬಹಳ ವೇದನೆಯಿಂದ ಕೂಡಿತ್ತು. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಆತನು ಪ್ರಾರ್ಥಿಸಿದ್ದನು. ಹೌದು, ನಮಗೆ ರಕ್ಷಣೆಯ ವಸ್ತ್ರವನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಎಲ್ಲ ಕಷ್ಟವನ್ನು, ಎಲ್ಲ ಅವಮಾನವನ್ನು, ಎಲ್ಲ ಬೇನೆಗಳನ್ನು ಆತನು ಸಹಿಸಬೇಕಾಯಿತು. ಇನ್ನು ನಾವು ಓದಿದಂಥ ವಾಕ್ಯ ಭಾಗವನ್ನು ನಾವು ನೋಡುವಾಗ, ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಆತನ ಮೇಲೊದಿಕೆಯನ್ನು ತೆಗೆದುಕೊಂಡು ಅದನ್ನು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿ ಒಂದೊಂದು ಪಾಲಿನ ಹಾಗೆ ಅವರು ತೆಗೆದುಕೊಂಡರು. ಯೇಸುವಿನ ಒಳಂಗಿಯನ್ನು ಸಹ ಅವರು ತೆಗೆದುಕೊಂಡರು. ಆದರೆ ಅದು ಮೇಲಿನಿಂದ ಅಖಂಡವಾಗಿ ಹಣೆದದ್ದಾಗಿತ್ತು, ಅದರಲ್ಲಿ ಹೊಲಿಗೆ ಇರಲಿಲ್ಲ. ಆದುದರಿಂದ ಅವರು ಅದನ್ನು ಪಾಲು ಮಾಡಲಿಲ್ಲ. ಅದರ ಬದಲಿಗೆ ಅವರು ಇದನ್ನು ಚೀಟು ಹಾಕಿ ಯಾರಿಗೆ ಬರುತ್ತದೋ ನೋಡೋಣ ಎಂಬುದಾಗಿ ಮಾತಾಡಿಕೊಂಡರು.
ಕೀರ್ತನೆಗಳ ಪುಸ್ತಕ 22ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿರುವಂಥ ವಾಕ್ಯ ಇಲ್ಲಿ ನೆರವೇರಿದ್ದನ್ನು ನಾವು ನೋಡಬಹುದು. ನನ್ನ ಮೇಲ್ಹೊದಿಕೆಯನ್ನು ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎಂಬುದಾಗಿ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆತನ ದೇವರ ಮಹಿಮೆಯಿಂದ ತುಂಬಿಸಿದ್ದನು. ಯಾವಾಗ ಮನುಷ್ಯನು ಪಾಪ ಮಾಡಿದನೋ ಆಗ ದೇವರ ಮಹಿಮೆ ಅವನನ್ನು ಬಿಟ್ಟು ಹೋಯಿತು. ಆಗ ದೇವರು ಆತನಿಗೊಂದು ಚರ್ಮದ ಅಂಗಿಯನ್ನು ತೊಡಿಸಿದನು. ಆ ಚರ್ಮದ ಅಂಗಿ ನಮ್ಮ ಕುರಿಮರಿಯಾದ ಯೇಸುವನ್ನು ಜ್ಞಾಪಕಪಡಿಸುತ್ತದೆ. ಇಲ್ಲಿ ಸಿಪಾಯಿಗಳು ಹೇಳುವಂಥ ಮಾತು, ಆ ಅಂಗಿಯನ್ನು ಚೀಟು ಹಾಕೋಣ, ಅದು ಯಾರಿಗೆ ಬರುತ್ತದೋ ನೋಡೋಣ ಎಂಬುದಾಗಿ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಂಗಿ ಅದು ಯಾರಿಗೆ ಬರುತ್ತದೋ ಅವರು ಧನ್ಯರು. ಆತನ ಅಂಗಿ ಯಾರ ಮೇಲೆ ಬೀಳುತ್ತದೋ ಅವರು ಭಾಗ್ಯವಂತರು. ಎಲಿಯನ ಕಂಬಳಿ ಎಲೀಷನ ಮೇಲೆ ಬಿದ್ದಾಗ ಎಲೀಷನು 2ರಷ್ಟು ಆತ್ಮಿಕನ ವರವನ್ನು ಹೊಂದಿಕೊಂಡನು. ಇಂದು ಎಲಿಯನಿಗಿಂತ ಹೆಚ್ಚಿನವನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ವಸ್ತ್ರದ ನೆರಿಗೆ ನಮ್ಮ ಮೇಲೆ ಬಿದ್ದಾಗ ಆತನ ಬಲ, ಶಕ್ತಿ, ಪವಿತ್ರಾತ್ಮನ ವರಗಳಿಂದ ನಾವು ತುಂಬಿಸಲ್ಪಡುವೆವು. ಯಾಕೋಬನು ತನ್ನ ಅಣ್ಣನಾದ ಏಸಾವನ ವಸ್ತ್ರವನ್ನು ಧರಿಸಿಕೊಂಡು ತನ್ನ ತಂದೆಯಾದ ಈಸಾಕನಿಂದ ಆಶೀರ್ವಾದವನ್ನು ಹೊಂದಿಕೊಂಡನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಸ್ತ್ರದ ನೆರಿಗೆ ನಮ್ಮ ಮೇಲೆ ಬೀಳುವಾಗ ನಾವು ತಂದೆಯಾದ ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗುತ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ: ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು ಎಂಬುದಾಗಿ. ಪ್ರವಾದಿಯಾದ ಯೆಶಾಯನು ಒಂದು ದರ್ಶನವನ್ನು ಕಂಡನು. ಆ ದರ್ಶನದಲ್ಲಿ ಆತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡಿದ್ದು ಮಾತ್ರವಲ್ಲ, ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿರುವುದನ್ನು ಆತನು ಕಂಡನು. ಮಂದಿರ ಎಂದರೆ ಆಲಯ, ಆಲಯದಲ್ಲೆಲ್ಲ ಹರಡಿರುವುದನ್ನು ಆತನು ಕಂಡನು. ಹೊಸ ಒಡಂಬಡಿಕೆಗೆ ಬರುವಾಗ ಈಗ ನಾವು ದೇವರ ಆಲಯವಾಗಿದ್ದೇವೆ. ಹೌದು, ದೇವರ ವಸ್ತ್ರದ ನೆರಿಗೆಯು ನಮ್ಮೊಬ್ಬೊಬ್ಬರ ಮೇಲೂ ಹರಡಬೇಕಾಗಿದೆ. ದೇವರ ವಸ್ತ್ರದ ನೆರಿಗೆ ನಮ್ಮ ಮೇಲೆ ಹರಡಬೇಕಾದರೆ ನಾವು ಆತನ ಸಮೀಪಕ್ಕೆ ಹೋಗಬೇಕು. ಆಗ ಆತನು ನಮ್ಮ ಸಮೀಪಕ್ಕೆ ಬರುತ್ತಾನೆ. ಆತನ ಸಮೀಪಕ್ಕೆ ಹೋಗಬೇಕಾದರೆ ಆತನ ವಾಕ್ಯವನ್ನು ನಾವು ಹೆಚ್ಚೆಚ್ಚಾಗಿ ಓದಿ ಅರ್ಥೈಸಿಕೊಂಡು ಆತನ ಚಿತ್ತ ಏನು ಎಂದು ತಿಳಿದು ಅದರಂತೆ ನಾವು ನಡೆಯುವವರಾಗಬೇಕು. ನಾವು ಮನುಷ್ಯ ಮಾತ್ರರು, ನಾವು ಬಲಹೀನರು, ನಮಗೆ ಅಷ್ಟು ಸಹ ನಡೀಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆತನ ಚಿತ್ತದ ಪ್ರಕಾರ ನಾವು ನಡೆಯುವವರಾಗಬೇಕು. ಆತನ ಚಿತ್ತದ ಪ್ರಕಾರ ನಡೆಯಬೇಕಾದ ಮೊದಲು ನಾವು ಆತನನ್ನು ಅರಿತುಕೊಳ್ಳಬೇಕು. ಹೋಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳ್ತದೆ: ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲರೂ ಯೆಹೋವನನ್ನು ತಿಳಿದುಕೊಳ್ಳೋಣ. ಆತನು ನಮಗೆ ಮಾಡಿದಂಥ ಉಪಕಾರ, ಆತನು ನಮಗಾಗಿ ಪಟ್ಟಂಥ ಶ್ರಮೆ, ಅವೆಲ್ಲವನ್ನು ನಾವು ಹುಡುಕಿ ತಿಳಿದುಕೊಂಡು ಆತನ ಸಮೀಪಕ್ಕೆ ಹೋಗುವ. ಆಗ ಆತನು ತನ್ನ ವಸ್ತ್ರದಿಂದ ನಮ್ಮನ್ನು ಹೊದಿಸುವನು. ಕೀರ್ತನೆ 104:2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನನ್ನ ದೇವರೇ, ನೀನು ಮಹೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ, ಬೆಳಕನ್ನು ವಸ್ತ್ರದಂತೆ ಹರಡಿಕೊಂಡಿದ್ದಿ ಎಂಬುದಾಗಿ. ಹೌದು, ನಮ್ಮ ದೇವರು ಬೆಳಕು. ಆ ಬೆಳಕಾದಂಥ ದೇವರ ಮುಂದೆ ಆತನ ಮಕ್ಕಳಾದಂಥ ನಾವು ಬೆಳಕಿನಲ್ಲಿ ನಡೆಯುವವರಾಗುವ. ಕತ್ತಲೆಯಲ್ಲಿ ನಡೆಯುವವನಿಗೆ ತಾನು ಎಲ್ಲಿ ಹೋಗುತ್ತಾನೋ ಅವನಿಗೆ ತಿಳಿಯದು. ಆದುದರಿಂದ ನಾವು ಬೆಳಕಿನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವ. ಇನ್ನು ದೇವರ ವಾಕ್ಯ, ದೇವರ ಆ ವಸ್ತ್ರ, ಅದು ಏನಾಗಿದೆ, ಅದು ಏನನ್ನು ಸೂಚಿಸುತ್ತದೆ ಎಂಬುದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳುವ. ಮೊದಲನೇದಾಗಿ, ಆ ದೇವರ ವಸ್ತ್ರ ನಮ್ರತೆ ಅಥವಾ ದೀನತೆ ಎಂಬುದನ್ನು ಅದು ಸೂಚಿಸುತ್ತದೆ.
ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದ್ತೇವೆ, ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಒಂದು ಕೂಸು, ಬಟ್ಟೆಯಲ್ಲಿ ಸುತ್ತಿದಂಥ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿದ್ದರು, ಆತನು ಅರಸನಾಗಿದ್ದರು. ಈ ಲೋಕದಲ್ಲಿ ಆತನು ಜನಿಸುವಾಗ ಆತನು ದಾಸನ ರೂಪವಾಗಿ ಧರಿಸಿಕೊಂಡು ಈ ಲೋಕಕ್ಕೆ ಬಂದನು. ಆತನು ಜನಿಸುವಾಗ ಆತನಿಗೆ ಛತ್ರದಲ್ಲಿಯೂ ಸ್ಥಳ ಸಿಗಲಿಲ್ಲ. ಆತನು ಗೋದಲಿಯಲ್ಲಿ ಜನಿಸಿದನು. ಗೋದಲಿಯಲ್ಲಿ ಜನಿಸಿದಂಥ ಮಗುವಿಗೆ ಒಂದು ಸಾಧಾರಣ ಬಟ್ಟೆಯಿಂದ ಸುತ್ತಿರಬಹುದು, ಒಂದು ಬಡವರ ಬಟ್ಟೆ ಆತನಿಗೆ ಕೊಟ್ಟಿರಬಹುದು. ಆದರೆ ಯೇಸು ಆ ಬಟ್ಟೆಯನ್ನು ನಿರಾಕರಿಸಲಿಲ್ಲ. ಆತನನ್ನು ಸುತ್ತಿದಂಥ ಆ ಬಟ್ಟೆ ದೀನತೆ ಮತ್ತು ನಮ್ರತೆಯನ್ನು ಪ್ರಕಟಿಸುತ್ತದೆ. ಯೇಸುವಿನ ದೀನತೆ ಮತ್ತು ತ್ಯಾಗದಿಂದ ನಮಗೆ ಅನೇಕ ಆಶೀರ್ವಾದಗಳುಂಟು. ಆತನು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದದ್ದರಿಂದ ನಮಗೆ ಪಾಪಗಳ ನಿವಾರಣೆಯಾಯಿತು. ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟದ್ದರಿಂದ ನಮಗೆ ನಿತ್ಯ ಜೀವದ ವಾಗ್ದಾನವಾಯಿತು. ಆತನು ನಮಗಾಗಿ ಶಾಪಗ್ರಸ್ತನಾದ್ದರಿಂದ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಉಂಟು. ಆತನನ್ನು ಬಡವರಲ್ಲಿ ಬಡವನಾಗಿ ಬಂದಿದ್ದರಿಂದ ನಮಗೆ ಐಶ್ವರ್ಯ ಉಂಟು. ಮಹಿಮೆಯಲ್ಲಿ ಐಶ್ವರ್ಯ, ಕೃಪೆಯಲ್ಲಿ ಐಶ್ವರ್ಯ, ಕರುಣೆಯಲ್ಲಿ ಐಶ್ವರ್ಯ, ನಂಬಿಕೆಯಲ್ಲಿ ಐಶ್ವರ್ಯ. ನಾವು ಭಕ್ತನಾದಂಥ ಯೋಬನ ಜೀವಿತವನ್ನು ನೋಡುವಾಗ ಯೋಬನಿಗೆ ಇದ್ದಕ್ಕಿದ್ದಂತೆ ಒಂದು ಬಡತನ, ಉಪದ್ರವ ಆತನ ಜೀವಿತದಲ್ಲಿ ಬಂತು. ಆತನಿಗಿದ್ದಂಥ ದನ, ಕುರಿ, ಕರುಗಳು, ಮಕ್ಕಳು, ಆಸ್ತಿ, ಅಂತಸ್ತು ಎಲ್ಲವೂ ಬಿಟ್ಟು ಆತನ ಆರೋಗ್ಯ ಎಲ್ಲವನ್ನು ಸಹ ಆತನು ಕಳೆದುಕೊಂಡನು. ಯಾಕಾಗಿ ಯೋಬನಿಗೆ ಇಂಥ ಒಂದು ಬಡತನ, ಇಂಥ ಒಂದು ಉಪದ್ರವ ಬಂದಿತು? ಹೌದು, ಯಾಕಂದರೆ ಆತನನ್ನು ಚಿನ್ನದಂತೆ ಪ್ರಕಾಶಗೊಳಿಸುವುದಕ್ಕಾಗಿ ಆತನಿಗೆ ಈ ಬಡತನ, ಉಪದ್ರವಗಳು ಬಂದವು. ಕೆಲವು ಪಂಡಿತರು, ಸತ್ಯವೇದ ಪಂಡಿತರು ಹೇಳುವ ಪ್ರಕಾರ ಯೋಬನ ಬಡತನ ಮತ್ತು ಉಪದ್ರ ಕೇವಲ 6 ತಿಂಗಳು ಸಹ ಇರಲಿಲ್ಲವಂತೆ. ಆದರೆ ದೇವರು ಯೋಬನ ಮುಂದಿನ ಜೀವಿತವನ್ನು ಹಿಂದಿನ ದಿನಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿದನು, ಆತನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ದಾವೀದನ ಜೀವಿತದಲ್ಲಿ ಸಹ ನಾವು ನೋಡುವಾಗ ಅನೇಕ ತೊಂದರೆಗಳು, ಉಪದ್ರವಗಳು ಇದ್ದವು. ದಾವೀದನನ್ನು ಸಮುವೇಲನು ಅಭಿಷೇಕಿಸಿದ ದಿನದಿಂದ ಆತನು ಭಯದಲ್ಲಿಯೇ ಜೀವಿಸಬೇಕಾಯಿತು. ಆದರೆ ದೇವರು ಒಂದು ದಿನ ಆತನನ್ನು ಅರಸನನ್ನಾಗಿ ಮಾಡಿದನು. ದಾವೀದನು ಅರಸನಾಗಿ 40 ವರ್ಷ ಜಯಭರಿತ ಜೀವಿತವನ್ನು ಆತನು ಜೀವಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲೂ ಸಹ ಅನೇಕ ಸರಿ ಕಷ್ಟಗಳು ಬಂದಿರಬಹುದು, ಚಿಂತೆಗಳು ಬಂದಿರಬಹುದು, ಉಪದ್ರವಗಳು ಬಂದಿರಬಹುದು, ಇನ್ನು ಬರಲೂಬಹುದು. ಆ ಎಲ್ಲ ಸಮಯದಲ್ಲಿಯೂ ನಾವು ದೇವರನ್ನು ಆತುಕೊಳ್ಳುವ, ಆತನ ಬಳಿಗೆ ನಾವು ಹೋಗುವ. ಆತನು ನಮ್ಮನ್ನು ತನ್ನ ಹಸ್ತದಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನಮ್ಮನ್ನು ಚಿತ್ರಿಸಿಕೊಂಡಂಥ ಆತನು ನಮಗೋಸ್ಕರ ಚಿಂತಿಸುವ ಆತನಾಗಿದ್ದಾನೆ. ಆದ್ದರಿಂದ ನಾವು ದೀನ ಮನಸ್ಸೆಂಬ ವಸ್ತ್ರವನ್ನು ಧರಿಸಿಕೊಂಡು ಆತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ. ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲೆತ್ತುವನು. ಎರಡನೇದಾಗಿ ಯೇಸುವಿನ ವಸ್ತ್ರ ಏನಾಗಿತ್ತೆಂದು ನೋಡುವುದಾದರೆ ಅದು ಕೆಂಪು ವಸ್ತ್ರ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ, ಅವನ ಬಟ್ಟೆಯನ್ನು ತೆಗೆದು ಅವನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿದರು ಎಂಬುದಾಗಿ. ಸಿಪಾಯಿಗಳು ಯೇಸುವನ್ನು ಹೊಡೆದಾಗ ಆತನ ದೇಹವೆಲ್ಲವೂ ಛಿದ್ರವಾಗಿ ರಕ್ತವು ಸುರಿಯಲಾರಂಭಿಸಿತು. ಆ ರಕ್ತವು ಸುರಿದಾಗ ಪಿಲಾತನು ಆತನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿದನು. ನಮಗೆ ರಕ್ಷಣೆಯ ವಸ್ತ್ರವನ್ನು ಕೊಡುವುದಕ್ಕಾಗಿ ಆತನು ಕೆಂಪು ವಸ್ತ್ರವನ್ನು ಹೊದ್ದುಕೊಂಡನು. ಯೆಶಾಯ 63:2 ಹೀಗೆ ಹೇಳುತ್ತದೆ, ನಿನ್ನ ಉಡುಪು ಯಾಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿದವನ ಬಟ್ಟೆಯ ಹಾಗಿದೆಯಲ್ಲ ಯಾಕೆ ಎಂಬುದಾಗಿ. ಒಬ್ಬನು ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿಯುವಾಗ
ಆ ದ್ರಾಕ್ಷಾರಸವು ಚಿಮ್ಮಿ ಆತನ ಬಟ್ಟೆಯೆಲ್ಲ ಕೆಂಪಗಾಗುತ್ತದೆ. ವಾಕ್ಯವು ಮುಂದುವರಿದು ಹೀಗೆ ಹೇಳುತ್ತದೆ, ನಾನೊಬ್ಬನಾಗಿಯೇ ದ್ರಾಕ್ಷೆಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರು ಯಾರೂ ನನ್ನೊಂದಿಗಿರಲಿಲ್ಲ ಎಂಬುದಾಗಿ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೊಬ್ಬನಾಗಿಯೇ ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿದ್ದಾನೆ. ದೇವರು ಆದಾಮ ಹವ್ವನವರಿಗೆ ಚರ್ಮದ ಅಂಗಿಯನ್ನು ಕೊಟ್ಟಾಗ ಆ ಚರ್ಮ ರಕ್ತದಿಂದ ಕೆಂಪಾಗಿರಬಹುದು. ಆದಿಯಲ್ಲಿಯೇ ಯೇಸು ನಮಗಾಗಿ ಕೊಯ್ಯಲ್ಪಟ್ಟ ಕುರಿಯಾಗಿದ್ದನು. ಕೆಂಪು ವಸ್ತ್ರವನ್ನು ಧರಿಸಿದಾತನಿಂದ ಪಾಪ ಕ್ಷಮಾಪಣೆಯಾಯಿತು, ರಕ್ಷಣಾನಂದವಾಯಿತು. ಆತನ ರಕ್ತದಿಂದ ನಿತ್ಯ ಜೀವವು ದೊರಕಿತು. ಇನ್ನು ಪರಲೋಕದಲ್ಲಿ ಆತನ ವಸ್ತ್ರ ಏನಾಗಿತ್ತು ಎಂದು ನೋಡುವಾಗ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಆತನು ರಕ್ತಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿದ್ದನು, ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಆತನು ರಕ್ತಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿದ್ದನು, ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಆ ದೇವರ ವಾಕ್ಯವು ಇಂದು ನಮ್ಮೊಬ್ಬೊಬ್ಬರ ಸಂಗಡ ಮಾತಾಡುತ್ತಿದೆ. ಮಗನೇ, ಮಗಳೇ, ನಿನ್ನ ಪಾಪದಿಂದ ಮಲಿನವಾದ ಬಟ್ಟೆಯನ್ನು ತೆಗೆದು ನನಗೆ ಕೊಡು, ನಾನು ನಿನಗೆ ರಕ್ಷಣೆಯ ವಸ್ತ್ರವನ್ನು ಹೊದಿಸುವೆನು ಎಂಬುದಾಗಿ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಬರೆದಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಗಾಗಿ ನಮ್ಮ ಪಾಪಗಳು ಅದು ಎಷ್ಟೇ ದೊಡ್ಡದಾಗಿರಲಿ, ಅದು ಹೇಗೇ ಇರಲಿ, ನಾವು ನಮ್ಮ ಪಾಪಗಳನ್ನು ಆತನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡುವಾಗ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದೇ ಆ ಶುಭ ಸಮಯ, ಇದೇ ಆ ಕೃಪೆಯ ಕಾಲ, ಇಂದೇ ನಾವು ರಕ್ಷಣೆಯ ದಿನ, ಇಂದೇ ಆ ರಕ್ಷಣೆಯ ವಸ್ತ್ರವನ್ನು ನಾವೆಲ್ಲರೂ ಧರಿಸಿಕೊಳ್ಳುವ. ಮೂರನೇದಾಗಿ ದೇವರ ವಸ್ತ್ರ ಅದು ಏನಾಗಿದೆ? ಅದು ದೇವರ ವಸ್ತ್ರ, ಅದು ಅಭಿಷೇಕವಾಗಿದೆ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನದಲ್ಲಿ ಆ ಕ್ಷಣದಲ್ಲಿಯೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಿದನು ಎಂಬುದಾಗಿ. ಯೇಸುವಿನ ಬಟ್ಟೆಯಲ್ಲಿ ಅಭಿಷೇಕವಿತ್ತು, ಯೇಸುವಿನ ವಸ್ತ್ರದಲ್ಲಿ ಶಕ್ತಿ ಇತ್ತು. ಅದಕ್ಕಾಗಿಯೇ ಅನೇಕ ಜನರು ಯೇಸುವಿನ ವಸ್ತ್ರದ ಅಂಚನ್ನಾದರೂ ಮುಟ್ಟಬೇಕು ಎಂಬುದಾಗಿ ಅವರು ಹಾತೊರೆಯುತ್ತಿದ್ದರು. ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು, ಮುಟ್ಟಿದವರೆಲ್ಲರೂ ಗುಣವಾದರು. ನಮಗೆ ಗೊತ್ತಿರುವ ಹಾಗೆ ಅನೇಕ ವರ್ಷದಿಂದ ರಕ್ತಕುಸುಮ ರೋಗಿಯಾದಂಥ ಆ ಸ್ತ್ರೀ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದಾಗ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಯೇಸು ತಿರುಗಿ ನನ್ನ ಬಟ್ಟೆಯನ್ನು ಮುಟ್ಟಿದವರಾರು ಎಂದು ಕೇಳುವಾಗ ಆಕೆ ನಡಗುತ್ತಾ ಬಂದು ಆತನ ಮುಂದೆ ಅಡ್ಡ ಬಿದ್ದು ಆಕೆ ಮುಟ್ಟಿದ್ದನ್ನು, ಗುಣವಾದದ್ದನ್ನು ಎಲ್ಲವನ್ನು ಎಲ್ಲ ಜನರ ಮುಂದೆ ಆಕೆ ತಿಳಿಸಿದಳು. ನಾವು ದೇವರ ಮಕ್ಕಳಾಗಿದ್ದೇವೆ, ರಾಜಾದಿರಾಜನ ಬಾಧ್ಯಸ್ಥರಾಗಿದ್ದೇವೆ. ಆತನು ನಮ್ಮ ಉಡುಪನ್ನು ಗಮನಿಸುವ ಆತನಾಗಿದ್ದಾನೆ. ಆತನು ನಮಗೆ ತನ್ನ ಆತ್ಮೀಕ ಬಟ್ಟೆಯನ್ನು ಕೊಡಲು ಅಪೇಕ್ಷೆ ಉಳ್ಳವನಾಗಿದ್ದಾನೆ. ತಪ್ಪಿ ಹೋದ ಮಗನು ತಂದೆಯ ಬಳಿಗೆ ಬಂದಾಗ ತಂದೆ ಆತನ ಕೊಳೆಯಾದ ಬಟ್ಟೆಯನ್ನು ತೆಗೆದು ಆತನಿಗೆ ಉತ್ತಮವಾದ ಒಂದು ಬಟ್ಟೆ, ನಿಲುವಂಗಿಯನ್ನು ಆತನಿಗೆ ತೊಡಿಸಿದನು. ಹೌದು ಪ್ರಿಯರೇ, ನಾವು ನಮ್ಮ ಪಾಪದಿಂದ ಮಲಿನವಾದ ಬಟ್ಟೆಯನ್ನು ತೆಗೆಯದ ಹೊರತು ಉತ್ತಮವಾದ ಬಟ್ಟೆಯನ್ನು, ಆತ್ಮೀಕ ಬಟ್ಟೆಯನ್ನು ಧರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಈ ದಿನವೇ ದೇವರ ಬಳಿಗೆ ಬರುವ, ನಮ್ಮಲ್ಲಿರುವಂಥ ಪಾಪ ಭರಿತವಾದ ಎಲ್ಲ ಥರದ ಒಂದು ಕೆಟ್ಟತನಗಳನ್ನು ತೆಗೆದುಹಾಕುವ, ಮೋಸ, ವಂಚನೆ, ದ್ರವ್ಯಾಶೆ, ಹೊಟ್ಟೆ ಕಿಚ್ಚು, ಕುಡಿಕತನ, ದುಂದೌತಣ, ಇಂಥೆಲ್ಲ ವಸ್ತ್ರಗಳನ್ನು ನಾವು ತೆಗೆದುಹಾಕಿ ದೇವರಿಂದ ಸಿಗುವಂಥ ನೀತಿ, ನ್ಯಾಯ, ಧರ್ಮವೆಂಬ ವಸ್ತ್ರವನ್ನು ನಾವು ಧರಿಸಿಕೊಂಡು
ಅದನ್ನು ಆತನಲ್ಲಿ ಕೇಳಿ ಪಡಕೊಂಡು ಅದನ್ನು ಧರಿಸಿಕೊಂಡು ನಾವು ಆತನ ರಾಜ್ಯಕ್ಕಾಗಿ ಈ ಲೋಕದಲ್ಲಿ ಸೇವೆ ಮಾಡಲಿಕ್ಕಾಗುವಂತೆ ಆತನು ನಮಗೆ ಕೃಪೆ ಮಾಡಲಿ. ನಾವು ಎಷ್ಟು ಆತ್ಮೀಕ ರೀತಿಯಲ್ಲಿ ಜೀವಿಸಬೇಕೆಂದು ದೇವರ ಚಿತ್ತವಾಗಿದೆಯೋ ನಾವು ಅಷ್ಟು ಲೋಕದವರಿಂದ, ಲೋಕದ ಜೀವಿತದಿಂದ ನಾವು ಹಿಂದೆ ಬರಬೇಕಾಗುತ್ತದೆ. ನಮ್ಮ ಜೀವಿತಕ್ಕೆ ಸೇರಿಸಬೇಕಾದದ್ದನ್ನು ನಾವು ಸೇರಿಸಿ, ತೆಗೆದು ಹಾಕಬೇಕಾದದ್ದನ್ನು ನಾವು ತೆಗೆದುಹಾಕಿ, ಒಡೆದು ಹಾಕಬೇಕಾದದ್ದನ್ನು ಒಡೆದು ಹಾಕಿ, ಪುಡಿ ಪುಡಿ ಮಾಡಬೇಕಾದದ್ದನ್ನು ಪುಡಿ ಪುಡಿ ಮಾಡಿ ಹಾಕಿ ಈ ಲೋಕದಲ್ಲಿ ಉತ್ತಮವಾದ ಸೇವೆಯನ್ನು ನಾವು ಮಾಡುವೆವಾದರೆ ಪರಲೋಕ ರಾಜ್ಯದಲ್ಲಿ ಮಾಣಿಕ್ಯವಾಗಿ ಬೆಳಕು ಬೀರುವ ಕಲ್ಲುಗಳಾಗಿ ನಾವು ಕಾಣಿಸಿಕೊಳ್ಳಲಿಕ್ಕಾಗುವಂತೆ ಸಾಧ್ಯವಾಗುತ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪಾದ ಸನ್ನಿಧಿಗೆ ಬರುವಂಥ ಭಾಗ್ಯವನ್ನು ನೀನು ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿಕೊಟ್ಟಿದ್ದಿ ಕರ್ತನೆ. ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ನೀನು ಮುಟ್ಟು, ಪ್ರತಿಯೊಬ್ಬರಿಗೂ ಅವರವರ ಅಗತ್ಯತೆಯನ್ನು ಪೂರೈಸು, ಅವರವರ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸು ಕರ್ತನೆ. ಅವರಿಗೆ ಬೇಕಾದಂಥ ಸಹಾಯವನ್ನು ನೀನೇ ದಯಪಾಲಿಸಿಕೊಡು. ಪ್ರತಿಯೊಬ್ಬರನ್ನು ನಿನ್ನ ಹಸ್ತದಲ್ಲಿ ಭದ್ರವಾಗಿಟ್ಟು ಕಾಯ್ದು ಕಾಪಾಡಬೇಕಾಗಿ ಬೇಡುತ್ತೇನೆ ಸ್ವಾಮಿ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಾವು ಕೇಳುವವರು ಹೇಳುವವರು ಮಾತ್ರವಾಗಿರದೆ ಆ ವಾಕ್ಯದಂತೆ ನಡೆಯುವವರಾಗುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸು. ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಕರ್ತನೆ. ಈಗಲೂ ನಮ್ಮ ಮಧ್ಯಕ್ಕೆ ಬಾ. ತಲೆಬಾಗಿದಂಥ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮೆಲ್ಲರನ್ನು ಸಹ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ನಮ್ಮ ಕರ್ತನೂ ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ